ಶಾಸಕರಿಗೆ ಕೈ ನಾಯಕರಿಂದ ಪರಿಷತ್ ಎಲೆಕ್ಷನ್ ಬಗ್ಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಶಾಸಕರಿಗೆ ಕೈ ನಾಯಕರಿಂದ ಪರಿಷತ್ ಎಲೆಕ್ಷನ್ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಮತದಾನದ ಕುರಿತು ಮಾಹಿತಿಯನ್ನ ನೀಡಲಾಗುತ್ತೆ. ಮೊದಲ ಬಾರಿಗೆ ಗೆದ್ದಿರುವ ಶಾಸಕರು ಹೆಚ್ಚಾಗಿದ್ದಾರೆ. ಹಾಗಾಗಿ ನೂತನ ಶಾಸಕರಿಗೆ ಹೇಗೆ ಮತದಾನ ಮಾಡಬೇಕು ಕೆಲವೊಂದಷ್ಟು ಟ್ರೈನ್ ಅಪ್ ಮಾಡ್ತಿದ್ದಾರೆ, ಸಂದೇಶ ರವಾನಿಸಿದ್ದಾರೆ. ಶಾಸಕರಿಗೆ ಮನವರಿಕೆಯಾಗುವಂತೆ ಈಸಿಯೆಸ್ಟ್ ವೇನಲ್ಲಿ ಶಾಸಕರಿಗೆ ಡೆಮೋ ಕೊಡಲಾಗ್ತಾ ಇದೆ. 4 ಬಾಕ್ಸ್ಗಳಲ್ಲಿ ಬರುವ ಬ್ಯಾಲೆಟ್ ಪೇಪರ್ ಪ್ರದರ್ಶನ ಮಾಡಿ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಯಾರ್ಯಾರು ಯಾರಿಗೆ ಮತ ಹಾಕಬೇಕು, ಹೇಗೆ ಗೆಲ್ಲಿಸಬೇಕು, ಇದರ ಕುರಿತಂತೆ ಮಾಹಿತಿಯನ್ನು ಹಂಚಲಾಗ್ತಾ ಇದೆ. ಈ ಬಗ್ಗೆ ಇಂದು ಶಾಸಕರಿಗೆ ಮಾಹಿತಿ ನೀಡ್ತಾರೆ ಕೈ ನಾಯಕರು. ಅದನ್ನ ಅಣಕು ಚುನಾವಣೆ ಅಂತ ಕರೀತಾರೆ. ಇವತ್ತು 11 ಗಂಟೆಯಿಂದ 3 ಗಂಟೆವರೆಗೂ ನಡೆಯುತ್ತೆ. 5 ಅಭ್ಯರ್ಥಿಗಳ ಪರ ಪ್ರತ್ಯೇಕ ಏಜೆಂಟ್ ಅನ್ನ ನಿರ್ಮಿಸ್ತಾರೆ ಅಥವಾ ನೇಮಿಸ್ತಾರೆ. ಅದಾದ ನಂತರದಲ್ಲಿ ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, ಪ್ರಾಯೋಗಿಕ ನಿರ್ದೇಶನವನ್ನ ಹೇಗೆ ಕೊಡಬೇಕು, ಹೆಚ್ಚುವರಿ ಮತವನ್ನ ಯಾವ ರೀತಿ ಹಾಕಬೇಕು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಸ್ಪಷ್ಟ ಸೂಚನೆಯನ್ನ ರವಾನಿಸುವ ಕೆಲಸ ಆಗುತ್ತೆ. ನಿನ್ನೆಯಿಂದಲೇ ಸಿಎಲ್ಪಿ ಸಭೆಯನ್ನ ಕರೆಯೋದ್ರ ಮೂಲಕ ಮೀಟಿಂಗ್ ಒಂದು ರೀತಿ ಮ್ಯಾರಥಾನ್ ಆಗಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರಲ್ಲ, ಅವ್ರದ್ದು ಒಂದು ರೀತಿಯ ಕಗ್ಗಂಟು. ಯಾಕಂದ್ರೆ ಗೊತ್ತಾಗಬೇಕು ಅವ್ರಿಗೆ ಎಲೆಕ್ಷನ್ ಹೇಗೆ ನಡೆಯುತ್ತೆ, ಏನು ಎತ್ತ ಎಲ್ಲವನ್ನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ರೂಪೇಶ್ ಮಾತನಾಡ್ತಾ ಇದ್ವಿ, ನೀವು ಕೂಡ ವಿವರಿಸ್ತಾ ಇದ್ರಿ ಯಾವ ರೀತಿ ಮತ ಹಾಕೋದು, ಏನು ಕತೆ ಅಂತ. ಇದರ ಮಧ್ಯದಲ್ಲಿ ಬಹಳ ಪ್ರಮುಖವಾಗಿ ಯಾವ ರೀತಿ ವೋಟ್ ಹಾಕೋದು, ಅದಕ್ಕೆ ಒಂದು ಡೆಮೋವನ್ನ ಮಾಡ್ತಾರೆ ಅಂತ. ಎಲ್ಲ ಪ್ರಾಸೆಸ್ ನಡಿಬೇಕಾ, ನಡೀತಾ ಇದೆಯಾ, ಎಲ್ಲಾ ಶಾಸಕರು ಭಾಗಿಯಾಗಿದ್ದಾರಾ, ಏನಿದೆ ಡೀಟೇಲ್ಸ್? ಡಯಾನ, ಇವತ್ತು 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಬಿಡದಿಯ ಆ ಒಂದು ರೆಸಾರ್ಟ್ಗೆ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಯಾಕಂತ ಹೇಳಿದ್ರೆ ಕಾರ್ಯಾಗಾರ ಯಾಕೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಚುನಾವಣೆ ನೋಡಿದ್ದೆ, ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಬೇರೆ ಬೇರೆ ಚುನಾವಣೆ ನೋಡಿದ್ದೆ. ಆದ್ರೆ ಪರಿಷತ್ ಚುನಾವಣೆ ಬೇರೆ ರೀತಿಯಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ 2 ಮತ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಮೊದಲದು ಒಂದು ಪ್ರಶಸ್ತಿಯ ಮತಗಳು, ಮೊದಲ ಪ್ರಶಸ್ತಿ ಮತಗಳು, ಇಲ್ಲದ 2ನೇ ಪ್ರಶಸ್ತಿ ಮತಗಳನ್ನು ಹಾಕಬೇಕಾಗತ್ತೆ. ಎಲ್ಲಾ ಲೆಕ್ಕಾಚಾರಗಳು ಕೂಡ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ಇವತ್ತು ಎಲ್ಲರಿಗೂ ಮತದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 5 ಜನ ಅಭ್ಯರ್ಥಿ ಇದ್ರೆ 5 ಜನ ಅಭ್ಯರ್ಥಿ ಮತ ಹಾಕ್ತೀನಿ ಅಂತ ಆಗೋದಿಲ್ಲ. ಹೀಗಾಗಿ ಪೂಲಿಂಗ್ ಸಿಸ್ಟಮ್ ಮಾಡಲಾಗುತ್ತೆ. ಪೂಲಿಂಗ್ ಸಿಸ್ಟಮ್ ಏನಂದ್ರೆ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ 35 ಜನ ಮತಗಳ ಅವಕಾಶ ಇದ್ರೆ ಇಲ್ಲಿಗ ಒಂದೊಂದು ಬ್ಯಾಚ್ ಮಾಡ್ತಾರೆ. 35 ಜನರ ಬ್ಯಾಚ್ ಅನ್ನ 4 ಬ್ಯಾಚ್ ಅನ್ನು ಮಾಡಲಾಗುತ್ತೆ. ಹೀಗಾಗಿ 4 ಅಭ್ಯರ್ಥಿ ಗೆದ್ದು ಬಿಡ್ತಾರೆ. ಇನ್ನ 33 ಜನರ ಬಲ ಕಾಂಗ್ರೆಸ್ಗೆ ಇದೆ. 32 ಅಥವಾ 33 ಮತಗಳು ಉಳಿದುಕೊಳ್ಳುತ್ತೆ. ಹೀಗಾಗಿ ಇನ್ನೂ 2-3 ಮತಗಳ ಅಗತ್ಯ ಇರುತ್ತಲ್ಲ. 33 ಜನ ಕಾಂಗ್ರೆಸ್ನಿಂದ ಅಥವಾ ಕಾಂಗ್ರೆಸ್ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಕಾಂಗ್ರೆಸ್ ಅನ್ನ ಬೆಂಬಲಿಸಬಹುದು. ಆದ್ರೆ ಇನ್ನೂ 2 ಮತಗಳ ಕೊರತೆ ಆಗತ್ತಲ್ಲ, ಅವಾಗ ಎಸ್ ಟಿ ಸೋಮಶೇಖರ್ ಅವರು ಹಾಕ್ತಾರೆ. ಆದ್ರೆ ಅದೆಲ್ಲ ವಿಚಾರ ಬಿಡಿ, ಅದೆಲ್ಲ ಡಿ ಕೆ ಶಿವಕುಮಾರ್ ಬೇರೆ ಕೊಡ್ತಾರೆ. ಶಾಸಕರ ಕರ್ತವ್ಯ ಏನಂತ ಹೇಳಿದ್ರೆ ಮತದಾನ ಮಾಡುವಾಗ ಎಲ್ಲೂ ಕೂಡ ತಿರಸ್ಕೃತ ಆಗಬಾರ್ದು. ನಾವು ನೋಡ್ತೀವಿ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ನೋಡ್ತೀವಿ, ಪೋಸ್ಟಲ್ ಬ್ಯಾಲೆಟ್ ಅನ್ನ ಸರ್ಕಾರಿ ನೌಕರರೇ ಹಾಕೋದಾದ್ರೂ ಕೂಡ ಅವರೆಲ್ಲರೂ ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದವರು ಕೂಡ ಪೋಸ್ಟಲ್ ಮತದಾನದಲ್ಲಿ 400 ಮತ ಆದ್ರೆ 50% ಮತಗಳೆಲ್ಲವೂ ಕೂಡ ತಿರಸ್ಕೃತ ಆಗುತ್ತೆ. ಅದೇ ರೀತಿ ಶಾಸಕರಾಗಿದ್ರು ಕೂಡ ಅವರಿಗೆ ಮತದಾನ ಮಾಡಬೇಕಾದ್ರೆ ಅಲ್ಲಿ ಸಮಸ್ಯೆಗಳು ಮಾಡಬಾರ್ದು. ಒಟ್ಟಾರೆ ಒಂದು 4 ಅಭ್ಯರ್ಥಿ ಹೆಸರಿದೆ ಅಂತ ಹೇಳಿ ಟಿಕ್ ಹಾಕಿ ರೈಟ್ ಮಾರ್ಕ್ ಹಾಕಿದ್ರೆ ಸರಿ ಆಗುವುದಿಲ್ಲ. ಅದೇ ರೀತಿ ಕನ್ನಡದಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಆಗೋದಿಲ್ಲ. ಹೀಗಾಗಿ ರೋಮನ್ ಅಂಕಿ ಅಥವಾ ಇಂಗ್ಲಿಷ್ ಅಂಕಿಯಲ್ಲೇ ಬರೀಬೇಕಾಗುತ್ತೆ. 1 ಅಥವಾ 2 ಅಂತೇಳಿ ಒಂದು 1ನೇ ಪ್ರಶಸ್ತಿ ಮತ 1 ಅಂತ ಹಾಕಬೇಕು, 2ನೇ ಪ್ರಶಸ್ತಿ 2 ಹಾಕಬೇಕು. 2 ಅಭ್ಯರ್ಥಿ ಅಂತ 2 ಮತನ ಹಾಕಿದ್ರೆ ಇದೆಲ್ಲವೂ ಕೂಡ ಆಗುತ್ತೆ, ಒಂದು ಇನ್ವ್ಯಾಲಿಡ್ ಆಗುತ್ತೆ. ಹೀಗಾಗಿ 1 ಮತ ಇನ್ವ್ಯಾಲಿಡ್ ಆದ್ರೂ ಕೂಡ ಒಂದು ಅಭ್ಯರ್ಥಿಯನ್ನೇ ಕಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಎದುರಾಗುತ್ತೆ. ಇದಕ್ಕೋಸ್ಕರ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ನಾಜೂಕಾಗಿ ಚುನಾವಣೆ ನಡೆಸಬೇಕಾಗುತ್ತೆ. ಹೀಗಾಗಿ ಈ ಚುನಾವಣೆ ನಡೆಸಬೇಕಾದ್ರೆ ಎಲ್ಲೂ ಕೂಡ ತಿರಸ್ಕೃತ ಆಗಬಾರ್ದು. ಹಿಂದೆಲ್ಲ ಕೂಡ ತಿರಸ್ಕೃತ ಆಗಿದ್ದ ಉದಾಹರಣೆಗಳಿದೆ. ಹೀಗಾಗಿ 1 ಮತ ತಿರಸ್ಕಾದ್ರೂ ಕೂಡ 1 ಬಲವನ್ನ ಪರಿಷತ್ತಲ್ಲಿ ಕಳ್ಕೊಳ್ಬೇಕಾಗುತ್ತೆ. ಇದಕ್ಕೋಸ್ಕರವೇ ಕಾರ್ಯಾಗಾರ ಮಾಡಲಾಗುತ್ತೆ. ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಆ ಒಂದು ಕಾರ್ಯಾಗಾರ ಅಟೆಂಡ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಕಾರ್ಯಾಗಾರ ನಡೆಸ್ಕೊಳ್ತಾರೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಕಾರ್ಯಾಗಾರದಲ್ಲಿ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಮತದಾನ ಹೇಗೆ ಮಾಡಬೇಕು, ಯಾರಿಗೆಲ್ಲ ಮತ ಹಾಕಬೇಕು, ಪೂಲಿಂಗ್ ಸಿಸ್ಟಮ್ ಹೇಗೆ ಮಾಡಬೇಕು ಅಂತೇಳಿ ಕೂಡ ಇಲ್ಲಿ ತಿಳಿಸ್ಕೊಳ್ಳಲಾಗುತ್ತೆ. ಒಟ್ಟಾರೆ ಶಾಸಕರಿಗೆ ಒಂದಿಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ, ಅದೇ ರೀತಿಯಾಗಿ ಶಾಸಕರಿಗೆ ಎಲ್ಲವೂ ಕೂಡ ಎಜುಕೇಟ್ ಮಾಡುವಂತ ಪ್ರಯತ್ನವನ್ನ ಇವತ್ತು ರೆಸಾರ್ಟ್ ನಲ್ಲಿ ಮಾಡಲಾಗುತ್ತೆ. ನೇರವಾಗಿ ರೆಸಾರ್ಟ್ ನಿಂದ ವಿಧಾನಸೌಧಕ್ಕೆ ಕರ್ಕೊಂಡು ಬರಲಾಗುತ್ತೆ. ಒಂದು ವಿಚಾರ, ರೆಸಾರ್ಟ್ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷ ಅಂತೇಳಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಎಲ್ಲವೂ ಕೂಡ ಉತ್ತರ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದು. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರಿಗೆ ಈಗ ಗಾಳ ಹಾಕುವಂತ ಪ್ರಯತ್ನ ಮಾಡಿದೆ. ಇದೇ ರೀತಿ ಎಲ್ಲರನ್ನೂ ಕೂಡ ಈ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದಕ್ಕೋಸ್ಕರ ರಿಸ್ಕೇ ಬೇಡ ಅಂತ ಹೇಳಿ ನಾವು ಈ ರೀತಿಯಾಗಿ ರೆಸಾರ್ಟ್ ನಲ್ಲಿ ಇರೋದಕ್ಕೆ ಹೇಳ್ತಾ ಇದೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಯಾನ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.